ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 232. ಇಂಗ್ಲೆಂಡ್ ಈ ವ್ಯಾಪಾರದ ವಿಷಯದಲ್ಲಿ ಈಗ ಮುಳುಗಿ ಹೋಗಿದೆ. ಬೇರೆ ಯಾವುದೇ ಇದನ್ನು ಉಳಿಸಲಾರದು. ಕೆಲವರು ಊಹಿಸುವಂತೆ ಬೈಮೆಟಾಲಿಸಮ್ ಎರಡು ಲೋಹಗಳ ಅಂದರೆ ಚಿನ್ನ ಮತ್ತು ಬೆಳ್ಳಿ ಅನಿಯಂತ್ರಿತ ನಾಣ್ಯದ ಕಾನೂನುಬದ್ಧ ಪರಸ್ಪರ ಸ್ಥಿರ ಅನುಪಾತದಲ್ಲಿ ಅನುಮತಿಸಿರುವ ವ್ಯವಸ್ಥೆಯೂ ಕೂಡ ರಕ್ಷಿಸಲಾರದು. ಹತ್ತಿ ಗಿರಣಿಯು ಒಸಾಕ ಮತ್ತು ಶಾಂಘೈನಲ್ಲಿ ತೀವ್ರವಾಗಿ ಮೇಲೇರುತ್ತಿದೆ ಮತ್ತು ಹಲವು ವರ್ಷಗಳ ವಾಸ್ತವಿಕ ಅನುಭವಗಳು ಇವುಗಳಲ್ಲಿ ಯಾವುದು ಉತ್ತಮವೆಂದು ನಿರೂಪಿಸಬಲ್ಲದು. ಪ್ರತಿ ವಸ್ತುವಿನ ತಯಾರಿಕೆಯ ಬೆಲೆಯ ನಿಕಟ ಪರಿವೀಕ್ಷಣೆಯ ನಂತರ ನನ್ನ ಸ್ವಂತ ತೀರ್ಮಾನವು ಜಪಾನ್ ಎಂಬುದಾಗಿದೆ. ಜಪಾನ್ ಏನಾದರೂ ಹತ್ತಿಯ ವಿಷಯದಲ್ಲಿ ಮಾಡಿದಂತೆ ಉಣ್ಣೆ ಮತ್ತು ಉಣ್ಣೆ ಬಟ್ಟೆಗಳ ತಯಾರಿಕೆಯನ್ನು ತೆಗೆದುಕೊಂಡರೆ, ಅದರ ನೇಯ್ಗೆಗಾರರು ಯುರೋಪ್ ಮತ್ತು ಅಮೆರಿಕಾಗೆ ಕೆಲವು ಆಶ್ಚರ್ಯವನ್ನು ಕೊಟ್ಟು, ಜಪಾನೀ ಸ್ಪರ್ಧೆಯಲ್ಲಿ ಏನೂ ಇಲ್ಲ ಎನ್ನುವವರನ್ನು ಮೂಕಸ್ಮಿಕರನ್ನಾಗಿ ಮಾಡಬಹುದು. ಆಸ್ಟ್ರೇಲಿಯಾದಿಂದ ಅಗ್ಗದ ಉಣ್ಣೆಯ ಸರಬರಾಜು ಇದನ್ನು ಸಾಧಿಸಲು ಸಾಧ್ಯವಾಯಿತು. ನಾನು ಪರೀಕ್ಷಿಸಿದ ಜಪಾನಿನ ಉಣ್ಣೆಯ ಮತ್ತು ಉಣ್ಣೆಯ ಬಟ್ಟೆಗಳ ಹಾಗೂ ಸಿದ್ಧ ಉಡುಪುಗಳ ಮಾದರಿಗಳು ಈ ಜವಳಿ ಉದ್ಯಮದಲ್ಲಿ ಜಪಾನಿಯರು ರೇಷ್ಮೆ ಮತ್ತು ಹತ್ತಿಯಲ್ಲಿದ್ದಂತೆ ಸೌಕರ್ಯ ವಲಯದಲ್ಲಿರುವ, ಅಲ್ಲದೆ ನಾರು ಬಟ್ಟೆಯಲ್ಲಿಯೂ ಅದರ ಉತ್ಪನ್ನವು ಸಣ್ಣ ಪ್ರಮಾಣದ್ದಾಗಿದ್ದರೂ ಅವರು ಉತ್ತಮ ಕೆಲಸ ನಿರ್ವಹಿಸುತ್ತಿದ್ದಾರೆ. ಜಪಾನಿನ ಕೊಡುಗೆಗೆ ಹಠಾತ್ ಒಳಹರಿವು ಎಷ್ಟೆಂದರೆ, ವರ್ಷದಲ್ಲಿ $2 ಮಿಲಿಯನ್ ರಫ್ತು ಮಾಡಿತು. ಇದರಿಂದ ಯುಎಸ್ನ ಕೊಡೆ ತಯಾರಿಕೆಗೆ ಆತಂಕ ಉಂಟಾಯಿತು. ಜಪಾನಿಯರು ಕೈಗಾರಿಕಾ ಯುದ್ಧದಲ್ಲಿ ತಮ್ಮನ್ನು ಸಮೀಪಿಸುತ್ತಿರುವ ವಿಜಯದ ಬಗ್ಗೆ ಬಡಾಯಿ ಕೊಚ್ಚಿಕೊಳ್ಳಲು ಹಿಂದೇಟು ಹೊಡೆಯಲಿಲ್ಲ. ಮಿಸ್ಟರ್ ಪೋರ್ಟರ್ನು ತಿಳಿಸುತ್ತಾನೆ, ನಾನು ಜಪಾನಿನಲ್ಲಿದ್ದಾಗ ರಾಜನೀತಿಜ್ಞರು ಮತ್ತು ಇದರ ಅಧಿಕಾರಿಗಳನ್ನು ಭೇಟಿ ಮಾಡುವಾಗ ಮಿಸ್ಟರ್ ಕನೆಕೊ, ವೈಸ್ ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಕಾಮರ್ಸ್ ಅನ್ನು ಭೇಟಿ ಮಾಡಲು ಹರ್ಷವುಂಟಾಯಿತು. ನಾನು ಕಂಡಂತೆ ಆತನು ಬುದ್ಧಿವಂತನು ಮತ್ತು ದೂರದೃಷ್ಟಿಯುಳ್ಳವನು ಹಾಗೂ ಆರ್ಥಿಕ ಮತ್ತು ಅಂಕಿ ಅಂಶಗಳ ವಿಷಯದಲ್ಲಿ ಅಪಾರವಾದ ಅನುಭವಶಾಲಿಯಾಗಿದ್ದನು. ಯುರೋಪಿನ ಮಹಾವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸ ಮಾಡಿದವನಾದ ಆತನು ಜಪಾನಿಗೆ ಸಂಬಂಧಪಟ್ಟ ಕಾಲಕ್ಕೆ ತಕ್ಕಂತಹ ಜ್ಞಾನ ಮತ್ತು ಔದ್ಯೋಗಿಕ ಮತ್ತು ವಾಣಿಜ್ಯದ ಭವಿಷ್ಯದ ಬಗ್ಗೆಯೂ ಆಲೋಚನೆ ಹೊಂದಿದವನಾಗಿದ್ದನು. ಮಿಸ್ಟರ್ ಕನೆಕೋನು ನಂತರ ಚೇಂಬರ್ ಆಫ್ ಕಾಮರ್ಸ್ಗೆ ಮಾಡಿದ ಭಾಷಣದಲ್ಲಿ ಹೀಗೆ ಹೇಳಿದನು: ಮ್ಯಾಂಚೆಸ್ಟರ್ನ ಹತ್ತಿ ನೇಯ್ಗೆಯವರು ಗೊತ್ತಿರುವಂತೆ ಹೇಳಿರುವುದು, ಆಂಗ್ಲೋ ಸ್ಯಾಕ್ಸನ್ಸ್ಗಳು ಹತ್ತಿಯನ್ನು ನೇಯಲು ಯೋಗ್ಯ ಕೈಗಳನ್ನು ಪಡೆದು ಬುದ್ಧಿವಂತರಾಗಲು 3 ತಲೆಮಾರುಗಳನ್ನು ಕಳೆಯಬೇಕಾಯಿತು. ಆದರೆ ಜಪಾನಿಯರು ಅವಶ್ಯವಿರುವ ನಿಪುಣತೆಯನ್ನು 10 ವರ್ಷಗಳ ಸಮಯದಲ್ಲಿ ಹೊಂದಿಕೊಂಡರು ಮತ್ತು ಈಗ ಅವರು ನಿಪುಣತೆಯಲ್ಲಿ ಮುಂದುವರೆದು ಮ್ಯಾಂಚೆಸ್ಟರ್ನ ಜನರನ್ನು ಮೀರಿಸಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋನಿಂದ ರವಾನೆಯಾದ ಉಲ್ಲೇಖನವು ಹೀಗಿದೆ: ಎಂ. ಒಶಿಮಾ, ಜಪಾನಿನ ಪ್ರಸ್ತಾಪಿಸಿರುವ ಉಕ್ಕಿನ ಕಾರ್ಖಾನೆಯ ತಾಂತ್ರಿಕ ನಿರ್ದೇಶಕ ಮತ್ತು 4 ಜಪಾನೀ ಅಭಿಯಂತರರು ಯೋಕೋಹಾಮಾದಿಂದ ರಿಯೊ ಡಿ ಜನೈರೊ ಸ್ಟೀಮರ್ನಲ್ಲಿ ಆಗಮಿಸಿದರು. ಅವರು ಯುರೋಪ್ ಮತ್ತು ಅಮೆರಿಕಾದ ದೊಡ್ಡ ಉಕ್ಕಿನ ಕಾರ್ಖಾನೆಗಳನ್ನು ಪರಿಶೀಲಿಸುವ ಪ್ರವಾಸದಲ್ಲಿದ್ದರು ಮತ್ತು $2 ಮಿಲಿಯನ್ ಬೆಲೆಯನ್ನು ಒಂದು ಕಾರ್ಖಾನೆಯನ್ನು ಕೊಳ್ಳಲು ನಿಯೋಜಿಸಲಾಗಿತ್ತು. ಅವರು ಹೇಳುವಂತೆ ಉತ್ತಮವಾಗಿಯೂ ಅಗ್ಗವಾಗಿಯೂ ಇರುವೆಡೆಯಲ್ಲಿ ಕೊಂಡುಕೊಳ್ಳುವುದಾಗಿ ತಿಳಿಸಿದರು. ಕಾರ್ಖಾನೆಯು 100,000 ಟನ್ ಸಾಮರ್ಥ್ಯದ್ದಾಗಿರಬೇಕು, ದಕ್ಷಿಣ ಜಪಾನಿನ ಕಲ್ಲಿದ್ದಲಿನ ಪ್ರದೇಶದಲ್ಲಿ ಕಟ್ಟುವುದಾಗಿಯೂ ಮತ್ತು ಮಾರ್ಟಿನ್ ಅಂಡ್ ಬಿಸ್ಮರ್ ಉಕ್ಕನ್ನು ತಯಾರಿಸಲಾಗುವುದು.